ಎಲ್ರಿಗೂ ನಮಸ್ಕಾರ. ನಾನು ವಿಷ್ಣು ಪಾಮೂರು. ದೀಪಾವಳಿಯ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲ್ಲೆನಹಳ್ಳಿಯ ಬಿಂಡಿಗ ದೇವಿ ರಮ್ಮ ದೇವಿಯ ದರ್ಶನಕ್ಕೆ ಅವಕಾಶ ಕೇವಲ ವರ್ಷಕ್ಕೊಮ್ಮೆ ಮಾತ್ರ. ಇಲ್ಲಿ ಭಕ್ತ ಸಾಗರವೇ ಹರಿದು ಬರುತ್ತದೆ. ಸಮುದ್ರ ಮಟ್ಟದಿಂದ ಹೆಚ್ಚು ಕಡಿಮೆ 3000 ಅಡಿ ಎತ್ತರದಲ್ಲಿದೆ. ರಾಜ್ಯದ ನಾನಾ ಭಾಗಗಳಿಂದ ಭಕ್ತರು ಬೆಟ್ಟ ಹತ್ತಿ ದೇವಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಇಷ್ಟು ಎತ್ತರದಲ್ಲಿರುವ ದೇಗುಲಕ್ಕೆ ಭಕ್ತರು ಮಳೆ ಜಾರುವುದನ್ನು ಲೆಕ್ಕಿಸದೆ ಸಹಾಯ ಮಾಡುತ್ತಾ ಸುರಕ್ಷಿತವಾಗಿ ತಲುಪುತ್ತಾರೆ. ಕಷ್ಟಕರವಾದ ದಾರಿಯಲ್ಲಿ ಆರಕ್ಷಕರು ಮತ್ತು ಅಗ್ನಿಶಾಮಕ ದಳದವರು ನಿಂತಿದ್ದು ಹಗ್ಗದ ಸಹಾಯ ನೀಡಿ ಹತ್ತಲು ಸಹಕರಿಸುತ್ತಾರೆ. ಸಂಜೆ ಹೊತ್ತಿಗೆ ದೀಪೋತ್ಸವ ನಡೆಯುತ್ತೆ. ತದನಂತರ ಬೆಟ್ಟದ ತಪ್ಪಲಿನ ದೇಗುಲದಲ್ಲಿ ಧಾರ್ಮಿಕ ವಿಧಿಗಳು ನಡೆಯುತ್ತದೆ. ಮುಂಚೆ ಮೈಸೂರನ್ನು ಆಳಿದ ರಾಜರು ಮೈಸೂರಿನ ಚಾಮುಂಡೇಶ್ವರಿ ಬೆಟ್ಟದಿಂದಲೇ ಪ್ರತಿ ನರಕ ಚತುರ್ದಶಿ ದಿನದಂದು ಚಿಕ್ಕಮಗಳೂರು ದೇವಿರಮ್ಮನ ಬೆಟ್ಟದಲ್ಲಿ ನಡೆಯುವ ದೀಪೋತ್ಸವ ನೋಡಿ ನಂತರ ಹಬ್ಬ ಆಚರಣೆ ಮಾಡುತ್ತಿದ್ದರು ಎಂದು ಹೇಳುತ್ತಾರೆ. ಇಂದಿಗೂ ಪ್ರತಿ ವರ್ಷ ಮೈಸೂರಿನ ರಾಜಮನೆತನದಿಂದ ದೇವಿಗೆ ಬಾಗಿನ ರೂಪದಲ್ಲಿ ಮಡಲಕ್ಕಿ ಬರುತ್ತೆ. ಚಿಕ್ಕಮಗಳೂರು ಹಳ್ಳಿಯ ಜನ ರಾತ್ರಿ ಬೆಟ್ಟದಲ್ಲಿ ಹತ್ತಿಸುವ ದೀಪೋತ್ಸವ ನೋಡಿಯೇ ಹಬ್ಬ ಆಚರಿಸುತ್ತಾರೆ. ದೀಪಾವಳಿಯಂದು ಮಾತ್ರ ದೇವಾಲಯ ತೆರೆಯುತ್ತದೆ. ಬಿಂಡಿಗ ಗ್ರಾಮದಲ್ಲಿರುವ ಚಂದ್ರದ್ರೋಣ ಪರ್ವತಕ್ಕೆ ಹೊಂದಿಕೊಂಡಿರುವ ಬೆಟ್ಟವೇ ಈ ದೇವಿರಮ್ಮ ಬೆಟ್ಟ. ಪೌರಾಣಿಕ ಕಥೆ ಪ್ರಕಾರ ದುರ್ಗಾದೇವಿ ಮೈಸೂರು ಅಂದರೆ ಈಗಿನ ಮೈಸೂರಿನಲ್ಲಿ ಅಸುರನಾದ ಮಹಿಷಾಸುರನನ್ನು ಕೊಲ್ಲುತ್ತಾಳೆ. ಈ ಅಸುರನನ್ನು ಕೊಂದರೂ ಚಾಮುಂಡೇಶ್ವರಿಯ ಕೋಪ ಕಡಿಮೆ ಆಗಲ್ಲ. ಈ ಕೋಪಕ್ಕೆ ಭಕ್ತರು ಸಿಲುಕದಿರಲಿ ಎಂಬ ಕಾರಣಕ್ಕೆ ಈ ಪರ್ವತ ತಪ್ಪಲಿಗೆ ಆಕೆ ಬರುತ್ತಾಳೆ. ಈ ಪರ್ವತದಲ್ಲಿ ರುದ್ರಮುನಿ, ಸೀತಯ್ಯ, ಮುಳ್ಳಯ್ಯ, ದತ್ತಾತ್ರೇಯ, ಗಾಳಲ್ಲಿ ಅಜ್ಜಯ್ಯ ಈ 5 ಜನ ತಪಸ್ವಿಗಳು ನೆಲೆಸಿರುತ್ತಾರೆ. ಇವರಲ್ಲಿ ದೇವಿ ತಾನೂ ನೆಲೆಸಲು ಜಾಗ ಕೇಳುತ್ತಾಳೆ. ಈ 5 ಪುರುಷರಾದ್ದರಿಂದ ತಮ್ಮಿಂದ ಅಣತಿ ದೂರದಲ್ಲಿ ನೆಲೆಸುವಂತೆ ಈ ಬೆಟ್ಟ ತೋರಿಸುತ್ತಾರೆ. ಅದೇ ರೀತಿ ದೇವಿರಮ್ಮ ಈ ಬೆಟ್ಟದಲ್ಲಿ ಹೋಗಿ ನೆಲೆಸುತ್ತಾಳೆ. ಅಂದಿನಿಂದ ಈ ಬೆಟ್ಟ ದೇವಿರಮ್ಮ ಬೆಟ್ಟವೆಂದು ಕರೆಯಲ್ಪಟ್ಟಿತು. ನರಕ ಚತುರ್ದಶಿಯನ್ನು ಮಾತ್ರ ಜನರಿಗೆ ದೇವಿಯನ್ನು ನೋಡಲು ಅವಕಾಶ. ಹಾಗಾಗಿ ತನ್ನ ಭಕ್ತರಿಗೋಸ್ಕರ ಶಾಂತರೂಪದಲ್ಲಿ ಮಹಿಷಾಸುರ ಮರ್ದಿನಿಯು ಬೆಟ್ಟದಿಂದ ಇಳಿದು ಬರುತ್ತಾಳೆ. ಬೆಟ್ಟದ ಕೆಳಗೆ ಇರುವ ಗ್ರಾಮದಲ್ಲಿ ನೆಲೆಸುತ್ತಾಳೆ. ಬೆಟ್ಟದ ಮೇಲೆ ಭಕ್ತರಿಗೆ ದರ್ಶನವನ್ನು ತೋರಿದರೆ ದೀಪಾವಳಿಯ 2ನೇ ದಿನ ಅಮಾವಾಸ್ಯೆ ದಿನ ಬೆಟ್ಟದ ಕೆಳಗೆ ಇರುವ ಬಿಂಡಿಗ ದೇವಸ್ಥಾನದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾಳೆ. ತಮ್ಮ ಬಯಕೆ ಈಡೇರಿಕೆಗೆ ಹರಕೆ ಹೊತ್ತವರು ಈ ದಿನ ತಮ್ಮ ಹರಕೆ ಅರ್ಪಿಸುತ್ತಾರೆ. ಹರಕೆ ರೂಪದಲ್ಲಿ ದೇವಿಗೆ ಬಟ್ಟೆ, ಬಳೆ, ತುಪ್ಪ, ಕಟ್ಟಿಗೆ ಅರ್ಪಿಸುತ್ತಾರೆ. ಪ್ರತಿ ವರ್ಷ ದೀಪಾವಳಿಯ ಮೊದಲನೇ ದಿನ ಬೆಟ್ಟದ ಕೆಳಗಿರುವ ದೇವಿರಮ್ಮ ದೇವಾಲಯದಿಂದ ಉತ್ಸವ ಮೂರ್ತಿಯನ್ನು ಮೂಲಸ್ಥಾನವಾದ ಬೆಟ್ಟದ ಮೇಲೆ ತಂದು ಇಡುತ್ತಾರೆ. ಇಲ್ಲಿಗೆ ಬರುವ ಭಕ್ತರು ದೇವಿಯ ಪೂಜೆಯಲ್ಲಿ ಭಾಗವಹಿಸಿ ನಂತರ ಕೆಳಗೆ ಇಳಿಯುತ್ತಾರೆ. ವರ್ಷಕ್ಕೆ ಒಮ್ಮೆ ಮಾತ್ರ ಬೆಟ್ಟದ ಮೇಲೆ ಪೂಜೆ ನಡೆಯುತ್ತದೆ. ಉಳಿದಂತೆ ಬೆಟ್ಟದ ಕೆಳಗಿರುವ ದೇವಸ್ಥಾನದಲ್ಲಿ 3 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಇಷ್ಟೆತ್ತರವಿರುವ ಬೆಟ್ಟವನ್ನು ಭಕ್ತರು ಬರಿಗಾಲಿನಲ್ಲಿಯೇ ಹತ್ತಬೇಕು. ಈ ಬೆಟ್ಟ ಏರಲು ಮಧ್ಯರಾತ್ರಿಯೇ ಜನ ತಯಾರಾಗಿ ಬರುತ್ತಾರೆ. ಬೆಟ್ಟದ ಕೆಳಗಿರುವ ದೇವಾಲಯದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಹಾಗೂ ಕೆಂಡ ಸೇವೆಯೊಂದಿಗೆ ದೇವಿರಮ್ಮ ಉತ್ಸವಕ್ಕೆ ತೆರೆ ಎಳೆಯಲಾಗುತ್ತದೆ. ಕೊನೆಯದಾಗಿ ಒಂದು ಮಾತು, ನಮ್ಮ ನೋವು ನಮಗೆ ಗೊತ್ತಾದರೆ ನಾವು ಬದುಕಿದ್ದೇವೆಂದು ಅರ್ಥ. ಹಾಗೆಯೇ ಪರರ ನೋವು ನಮಗೆ ಅರ್ಥವಾದರೆ ನಾವು ಮನುಷ್ಯರಾಗಿದ್ದೇವೆಂದು ಅರ್ಥ. ಇದು ಇಂದಿನ ವಿಷಯ. ಇಷ್ಟವಾದರೆ ಲೈಕ್ ಜೊತೆ ಶೇರ್ ಕೂಡ ಮಾಡಿ. ಆದಷ್ಟು ಬೇಗ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.